ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಇನ್ನೂ ಹಲವಾರು ವಿಧಿವಿಧಾನಗಳಿವೆ, ಅವುಗಳು ಕೂಡ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನೆರವೇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ತುರುಮಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್. ಸರಿಸುಮಾರು ಎಷ್ಟೊತ್ತರ ಸಂದರ್ಭಗಳಲ್ಲಿ ಈಗ ಹಳೆಯ ಮನೆ ಹತ್ರ ಹೋಗುವಂತಹ ಸನ್ನಿವೇಶ ಬರುತ್ತೆ, ಜೊತೆಗೆ ಅಂತ್ಯಕ್ರಿಯೆ ನಡೆಯುವಂತಹ ಎಕ್ಸಾಕ್ಟ್ ಸಮಯ ಏನಾದರೂ ನಿಗದಿ ಆಯ್ತಾ? ಈಗಾಗಲೇ ಹಾಸನದ ಹೊಳೆನರಸೀಪುರದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರವರ ಮನೆಯಿಂದ ಪಾರ್ಥಿವ ಶರೀರ ರವಾನೆ ಆಗಿದೆ, ಹರದನಹಳ್ಳಿ ಹತ್ತ ರವಾನೆ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಕೇವಲ ಇನ್ನ 1 ಗಂಟೆಯ ಒಳಗೆ ಅಂದ್ರೆ 2:15 ಒಳಗೆ ಅವರ ಪಾರ್ಥಿವ ಶರೀರ ಹರದನಹಳ್ಳಿಗೆ ಬರುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲಾ ರೀತಿಯಿಂದಲೂ ಕೂಡ ವಿಧಿವಿಧಾನದ ಪ್ರಕಾರ ಜೊತೆಗೆ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಸಿದ್ಧಗೊಂಡಿರುವಂತದ್ದು. ಒಂದು ಕಡೆ ಜನರು ಹೆಚ್ಚಾದಂತೆ ಈಗಾಗಲೇ ಜನ ಸಾಕಷ್ಟು ಅವರ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಸಾಕಷ್ಟು ಜನರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಏನು ಹರದನಹಳ್ಳಿಯ ಬೆಟ್ಟದ ತಪ್ಪಲು ಏನಿದೆ ಆ ಜಾಗಕ್ಕೆ ಈಗಾಗಲೇ ಅಭಿಮಾನಿಗಳು ಮತ್ತೆ ಅವರ ಅನುಯಾಯಿಗಿಂತ ಹೆಚ್ಚಾಗಿ ಒಂದು ದೇವತೆ ಅಂತ ಹೇಳ್ಬೋದು ಸರ್. ನಮಗೆ ಅವ್ರ ಮನೆಗೆ ಹೋದ್ರೂ ಕೂಡ ಯಾವಾಗಲೇ ಹೋಗ್ಲಿ ಎಷ್ಟೊತ್ತಿಗೆ ಹೋಗ್ಲಿ ತುಂಬ ಚೆನ್ನಾಗಿ ಸ್ಪಂದಿಸೋರು. ಹೆಣ್ಮಕ್ಳು ಅಂದ್ರೂ ಅಷ್ಟೇ, ಬೇರೆ ಯಾರೇ ಆದ್ರೂ ಅಷ್ಟೇ ತುಂಬ ಜನಕ್ಕೆ ಜೀವನ ಕಟ್ಕೊಟ್ಟಿದ್ದಾರೆ ಸರ್. ಅವರು ತುಂಬ ಜನಕ್ಕೆ ಜೀವನನೂ ಕಟ್ಕೊಟ್ಟವ್ರೆ, ಆಶ್ರಯ ಕೊಟ್ಟವ್ರೆ, ಬೆಳೆಸಿದ್ದಾರೆ. ಎಷ್ಟೋ ಮನೆಗಳು ಬೆಳೆದಿದ್ದಾವೆ ಅವರಿಂದ, ಆಯಿತಾ. ಆ ಖುಷಿ ನಮಗೆ ತುಂಬಾ ಇರುತ್ತೆ. ಸಾಯೋವರೆಗೂ ಅಲ್ಲಿ ಮಲಗಿಸ್ತಾ ಇರೋದು ಮನುಷ್ಯರನ್ನಲ್ಲ ಸರ್, ದೇವತೆನ ಮಲಗಿಸ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಹಳೆಕೋಟೆ ಹತ್ರ ಕ್ಯಾತ್ನಲ್ಲಿ ಅಷ್ಟು ಜನನು ಇಷ್ಟೆಲ್ಲ ಬಿಟ್ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರ ಮೇಲಿರೋ ಗೌರವ ಮತ್ತು ಮಾನವೀಯತೆ ಅಂದರೆ ಧರ್ಮ ನಮಗೆ ಅದು, ಆಯಿತಾ. ನಮ್ಮ ಪುಣ್ಯ ಅದು. ಅವರು ನಮ್ಮ ಜಾಗದಲ್ಲಿ ಮಲಗವ್ರೆ ಅಂದರೆ ಅದು ನಮ್ಮ ಪುಣ್ಯ ಸರ್. ಅದಕ್ಕೆ ತುಂಬ ಖುಷಿ ಪಡ್ತೀನಿ ಸರ್. ನಾನು ಇಷ್ಟೇ ಮಾತಾಡೋಕೆ ಇಷ್ಟಪಡ್ತೀನಿ. ಸಾಧಕ ಅಂದರೆ ವೇದಿಕೆ ಹಿಂದೆ ಇದ್ದು ಎಲ್ಲವನ್ನು ಕೂಡ ಮಾಡಿದ್ದಾರೆ ಸರ್. ಅವರು ವೇದಿಕೆ ಹಿಂದೆ ಎಲ್ಲ ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರು ವೇದಿಕೆ ಹಿಂದೆನೇ ಮಾಡೋರೆ ಸರ್. ಎಷ್ಟೋ ಹೆಣ್ಮಕ್ಳಿಗೆ ದಾರಿದೀಪ ಆಗಿದ್ದಾರೆ, ಎಷ್ಟೋ ಮನೆಗಳು ಉಳಿಸಿದ್ದಾರೆ, ಎಷ್ಟೋ ಜೀವನ ಕಟ್ಕೊಟ್ಟಿದ್ದಾರೆ. ಮನೆಗೆ ಹೋದ್ರೆ ಅಂತೂ ಅವರು ಒಂದು ಊಟ ಹಾಕ್ತಾನೆ ಕಳಿಸ್ತಿದ್ದ ಮಗಳೇ ಅಲ್ಲ ಸರ್. ಅವರು ದೇವತೆ ಲೆಕ್ಕ ಇರೋದ್ರಿಂದ ಅವ್ರಿಗೆ ಕೈ ಮುಗಿಯೋದು ಒಂದೇ, ಆ ದೇವ್ರಿಗೆ ಕೈ ಮುಗಿಯೋದು ಒಂದೇ ಸರ್. ಅಷ್ಟನ್ನು ಹೇಳಕ್ ಇಷ್ಟಪಡ್ತೇನೆ. ನೀವು ಯಾವ ರಾಮ ಎಲ್ಲಿಂದ ಬಂದಿದ್ದೀರಿ? ನಾವು ಇದೇ ಊರ ಮಗಳು, ಹಾಸನಿಂದ ಬಂದಿದ್ದೀವಿ. ಕ್ಯಾತ್ನಳ್ಳಿ. ಅವರು ನಮ್ಮ ಸಂಬಂಧಿಕರು, ನಮ್ಮ ಚೆನ್ನಮ್ಮರು. ಅವರು ಹೇಳಕ್ಕೆ ಏನು ಮಾತೇ ಬರಲ್ಲ, ಅಷ್ಟು ಒಳ್ಳೆ ಒಬ್ಬರು. ಒಂದು ದೇವರು, ನಮ್ಮ ಬಾಲಿನ ದೇವರು ಅವರು. ತುಂಬ ಚೆನ್ನಾಗಿ ಎಲ್ಲ ನೋಡ್ಕೊಂಡು, ನಾವು ಬೆಂಗಳೂರಿಗೆ ಹೋದ್ರೂ ಉಪವಾಸ ಹೋಗ್ಬೇಡಿ, ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ಬೇಡಿ ಅಂತ ಊಟ ಹಾಕಿ ಕಳಿಸ್ತಿದ್ರು. ಒಂದಿನ ಹಂಗೆ ಉಪವಾಸ ಬಂದವರಲ್ಲ ನಾವು ಅವ್ರ ಹತ್ರ. ತುಂಬ ಒಳ್ಳೆ ಇವರು ಅಂದರೆ ನಮಗೆ ಹೇಳೋಕ್ಕೆ ಆಯ್ತೇ ಇಲ್ಲ. ಇವತ್ತು ಅವರು ನಮ್ಮ ಪುಣ್ಯ, ಅವರ ದರ್ಶನ ಪಡೆಯೋದು ನಮ್ಮ ಪುಣ್ಯ. ಅಷ್ಟು ಒಳ್ಳೆಯವರು. ತುಂಬ ಅಂಥವ್ರನ್ನ ಕಳ್ಕೊಂಡಿದ್ದೀವಲ್ಲ ನಾವು, ತುಂಬ ದುರ್ದೈವಗಳು. ಎಷ್ಟು ವರ್ಷದಿಂದ ಗೊತ್ತು? ಈಗ ತುಂಬ ನಾವು ಚಿಕ್ಕ ಹುಡುಗರಿಂದನೂ ಗೊತ್ತು. ಅವರು ನಮ್ಮ ತಾಯಿಯ ಸೋದರದ ಅತ್ತೆ ಮಗಳು. ಅವರು ಎಲ್ಲ ತುಂಬ ಜನಕ್ಕೆ ಎಲ್ಲ ಸಹಾಯ ಮಾಡ್ಯವ್ರೆ. ಇಂಥವ್ರಿಗೆ ಅವ್ರು ಸಹಾಯ ಮಾಡಿಲ್ಲ ಅಂತ ಹೇಳೋರೆ ಇಲ್ಲ. ಎಲ್ಲರಿಗೂ ಸಹಾಯ ಮಾಡ್ಯವ್ರೆ, ಯಾರಿಗೂ ಮಾಡಿಲ್ಲ ಅಂದರೆ ಅವರು ಇಲ್ಲ ಯಾರು. ಅಷ್ಟು ಎಲ್ಪ್ ಮಾಡ್ಯವ್ರೆ ಅವರು. ಎಲ್ಲರಿಗೂ ಮಾಡ್ಯವ್ರು ಬಿಡಿ, ಒಬ್ರಿಗಲ್ಲ ಎಲ್ರಿಗೂ ಮಾಡ್ಯವ್ರೆ. ಅವರೊಂದು ಜೀವನನೇ ಕಟ್ಟಿಕೊಟ್ಟವ್ರೆ ಎಷ್ಟೋ ಜನಕ್ಕೆ. ಅವರು ಅನ್ನಪೂರ್ಣೇಶ್ವರಿ ಅವರು ಎಲ್ಲರಿಗೂ ತುಂಬ. ಇದಿಷ್ಟು ಇಲ್ಲಿಗೆ ಬಂದಿರತಕ್ಕಂತಹ ಅಂತಿಮ ನಮನವನ್ನು ಪಡೆಯಲಿಕ್ಕೆ ಬಂದಂತಹ ಅವರ ಅಭಿಮಾನಿಗಳು ಹೇಳುವಂಥ ಮಾತು. ಅವರು ಆದರ್ಶ ವ್ಯಕ್ತಿಯಾಗಿ, ಜೊತೆಗೆ ತಾಯಿಯಾಗಿ ನಮ್ಮ ಜೊತೆ ಇದ್ದಂಥವರು. ಹಾಸನದಿಂದ ನಾವು ಪದ್ಮನಾಭ ನಗರಕ್ಕೆ ಮನೆಗೆ ಹೋದರೆ ಹಾಗೆ ಅಂತೂ ಕಳಿಸ್ತಾ ಇರಲಿಲ್ಲ ಅನ್ನುವ ಮಾತುಗಳನ್ನ, ನೋವಿನ ನುಡಿಗಳನ್ನ ಹೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಕಾಶ್, TV5 ಹರದನಹಳ್ಳಿ.